Making easy. Transpose method for multiplication. Transpose method for multiplication is division. Multiplication ಅಲ್ಲಿ ಟ್ರಾನ್ಸ್ಪೋಸ್ ಮಾಡುವಾಗ ಅದು ಡಿವಿಷನ್ ಆಗಿ ಬರುತ್ತದೆ. 12a ಎಂದು ಹೇಳಿದರೆ 12 into a. ಇದು 12 ಮತ್ತು a ನ ಮಧ್ಯದಲ್ಲಿ ಸಿಂಬಲ್ ಇಲ್ಲ, ಯಾವ ಅಡಿಷನ್ ಸಬ್ಟ್ರಾಕ್ಷನ್ ಯಾವ ಸಿಂಬಲ್ ಸಹ ಇಲ್ಲ. ಈಗ ಸಿಂಬಲ್ ಇಲ್ಲದೆ ಬರುವಾಗ ಅದನ್ನ ಮೀನಿಂಗ್ ಅದು ಮಲ್ಟಿಪ್ಲಿಕೇಶನ್. 12a ಅಂದರೆ 12 into a is equal to 24. ಇದನ್ನು a ಫೈಂಡ್ ಔಟ್ ಮಾಡಬೇಕಾದ್ರೆ 12 ಈಚೆ ಕಡೆ ತರಬೇಕು. 12 ಈಚೆ ಕಡೆ ತರುವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಆದರೆ ಇಲ್ಲಿ ನಾವು ಡಿವಿಷನ್ ಮೆಥಡ್ ಮಾಡಬೇಕು. ಸೊ a is equal to 24/12. ಆನ್ಸರ್ ಈಸ್ 2. 12 ಟೇಬಲಲ್ಲಿ 2 ಟೈಮ್ಸ್ ಬರುವಾಗ 24 ಸಿಗ್ತದೆ. ಹಾಗೆ ನೆಕ್ಸ್ಟ್ 8y is equal to 56. ಇದು ಸಹ 8 into y ಲೆಕ್ಕವೇ. ಅದಕ್ಕಾಗಿ 8 ಈ ಸೈಡಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಬಂದಿದೆ. ಸೊ ಅದು ಈ ಕಡೆ ಟ್ರಾನ್ಸ್ಪೋಸ್ ಆಗಿ ನೆಕ್ಸ್ಟ್ ಸೈಡಿಗೆ ಹೋಗುವಾಗ ಇಸ್ ಈಕ್ವಲ್ ಟು ಕ್ರಾಸ್ ಆಗುವಾಗ ಅದು ಡಿವಿಷನ್ ಆಗುತ್ತದೆ. ಸೊ 56/8 ಅಂದರೆ 8 ಟೇಬಲಲ್ಲಿ 56 7 ಟೈಮ್ಸ್ ಬರ್ತದೆ. ಸೊ 7 ಇಸ್ ದ ಆನ್ಸರ್. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ತಪ್ಪಿಲ್ಲದೆ ಇದೇ ಥರ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಈಸಿ ಆಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.